ಸತೀಶಣ್ಣ ಶಸ್ತ್ರತ್ಯಾಗ ಮಾಡಬೇಡ, ಇದೇ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಾಜು ಗೌಡ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರಚನೆಯೋ ಸಿಎಂ ಬದಲಾವಣೆಯೋ ಅಂತ. ಸೊ ಈಗಾಗಲೇ ಸಿಎಂ ಬದಲಾವಣೆ ವಿಚಾರ ಯಾರೂ ಮಾತಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾಗಿದೆ. ಮಾತಾಡಿದವರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ. ಇದರ ನಡುವೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತರು ಹೊರತುಪಡಿಸಿ ಈಗ ಇನ್ನೊಬ್ರು ಮಾತಾಡಿರೋದು. ಅದು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ರಾಜು ಗೌಡ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೀರ ಜಡಗಣ್ಣ ಬಾಲಣ್ಣ ಕಂಚಿನ ಪುತ್ಥಳಿ ಅನಾವರಣ ಮುಧೋಳ ನಗರದಲ್ಲಿ ಆಯೋಜಿಸಿದ್ದಂಥ ಅನಾವರಣ ಕಾರ್ಯಕ್ರಮ. ನಮ್ಮ ಸಮಾಜಕ್ಕೆ ಸತೀಶಣ್ಣ ಜಡಗಣ್ಣ ಬಾಲಣ್ಣ ಇದ್ದಂತೆ. ಮಾತು ಕಡಿಮೆ, ಆದ್ರೆ ಪ್ಲಾನ್ ಹಾಕಿದ್ರೆ ಕರೆಕ್ಟ್ ಏಟ್ ಹಾಕ್ತಾರೆ. ಜಡಗಣ್ಣ ಬಾಲಣ್ಣ ಬ್ರಿಟಿಷರ ಎದುರು ಶಸ್ತ್ರತ್ಯಾಗ ಮಾಡಿರಲಿಲ್ಲ. ಅದೇ ರೀತಿ ನೀವು ಶಸ್ತ್ರತ್ಯಾಗ ಮಾಡಬೇಡಿ. ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕೆಂಬುದು ನಮ್ಮ ಆಸೆ. 2028ರವರೆಗೆ ಕಾಯಕ್ಕಾಗಲ್ಲ. ಇದೇ ಡಿಸೆಂಬರ್ನಲ್ಲಿ ಸಿಎಂ ಆಗಿ 2028ಕ್ಕೆ ನಾವು ಅಧಿಕಾರಕ್ಕೆ ಬರ್ತೇವೆ. ನಿಮಗೆ ಬಿಟ್ಟು ಕೊಡಲ್ಲ. ಹೀಗಾಗಿ ಈಗಲೇ ನೀವು ಸಿಎಂ ಆದ್ರೆ ನಮ್ಮ ಆಸೆ ಈಡೇರ್ತದೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಾಜು ಗೌಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಎಲ್ಲರೂ ಮಾತಾಡೋ ಪರಿಸ್ಥಿತಿಗೆ ಬಂದಂಗೆ ಆಗ್ಬಿಟ್ಟಿದೆ. ಸೊ ಇದೇನು ಬೇಕು ಅಂತ ಮಾತಾಡ್ತಾ ಇದ್ದವರು, ಕಾಂಟ್ರವರ್ಸಿ ಆಗಬೇಕು ಅಂತ ಮಾತಾಡ್ತಾ ಇದ್ದವರು, ಅಥವಾ ಎಲ್ರಿಗೂ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆಯೋ, BJP JDS ಕಾಂಗ್ರೆಸ್ಸು ಎಲ್ರಿಗೂ ಹಿಂಟ್ ಸಿಕ್ಬಿಟ್ಟಿದೆಯೋ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಯಾರೂ ಮಾತಾಡಬೇಡಿ ಅಂತ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ, ಅತ್ತ BJP ಅವರು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ JDSನವರು ಮಾತನಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ಮ ಸಮಾಜ ನೀನು ಜಡಗಣ್ಣ ಬಾಲಣ್ಣ ಇದ್ದಂಗೆ. ಏನೋ ಒಂದು ಪ್ಲಾನ್ ಹಾಕಿದೆ ಅಂದ್ರ ಮಾತು ಕಡಿಮೆ, ಪ್ಲಾನ್ ಹಾಕಿದೆ ಅಂದ್ರೆ ಕರೆಕ್ಟ್ ಏಟ ಇವತ್ತ ಬಾಲಣ್ಣ ಜಡಗಣ್ಣ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗ್ಯದ. ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ. ಹಂಗ ನಿನ್ನ ಬಾಯಾಗ ಏನೋ ನಾವು ಕೇಳಕತ್ತೀವಿ, ಈ ಸರಿ ನಾನು ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ, ಮುಂದಿನ ಸರಿ ಬೇಡ. ಅವ್ರೆಲ್ಲ ಶಸ್ತ್ರ ತ್ಯಾಗ ಮಾಡಲಿಲ್ಲ, ನೀನು ಶಸ್ತ್ರ ತ್ಯಾಗ ಮಾಡಬೇಡ. ಇದೇ ಸರಿ ಡಿಸೆಂಬರ್ನಾಗೆ ಮುಖ್ಯಮಂತ್ರಿ ಆಸೆನಾದ ಡಿಸೆಂಬರ್ ಆಗಂತೇಳಿ ಆಗ್ಲಿ. ಮುಂದಿನ ಸಿಎಂ ಸತೀಶ್ ಅಣ್ಣ ಆಗ್ಲಿ. ಯಾಕಂದ್ರೆ ನಾವು ನಿಮ್ ರಕ್ತನೇ ಹಂಚ್ಕೊಂಡು ಹುಟ್ಟಿದ್ದೀವಿ. ನಾವು ಅಗ್ರ ಬ್ಯಾಡ್ರಲ್ಲ ಸುಲ್ಪುರದವ್ರು. ಬ್ರಿಟಿಷರು ಬಿಟ್ಟಿಲ್ಲ, ಅವ್ರಿಗೆ ಬಿಟ್ಟಿಲ್ಲ. ಆ ವಂಶದಿಂದ ಬಂದವರಿದ್ದೀವಿ. ಯಾಕಂದ್ರೆ 28ಕ್ಕೆ ನಾವೇ ನಿಮ್ ಸಾರ್ವಳ ಬಿಡಂಗಿಲ್ಲ, ಅಧಿಕಾರಕ್ಕೆ ನಾವೇ ಬರ್ತೀವಿ. ಅದಕ್ಕೆ ನಮ್ಮ ಆಸೆನೂ ಈಡೇರ್ತದ. ನೀವು ಈಗ ನವೆಂಬರ್ನಾಗ ಮುಖ್ಯಮಂತ್ರಿ ಆಗಿಬಿಟ್ಟೆ, ನಮ್ಮ ಆಸೆನೂ ಈಡೇರ್ಬಿಡ್ತಾವ. ಯಾಕಂದ್ರೆ ಹಿಂದುಳಿದ ವರ್ಗದವರು, ನಾವೇನ್ ದಲಿತರು ಅಂತೀವಿ, ನಾವೇನ್ SC ST ಅಂತೀವಿ, ಆ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗಕ್ಕೆ ಅನುಕೂಲ ಆಗ್ತದೆ, ಏಳಿಗೆ ಆಗಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ನಮ್ಮ ಉಪಕ್ಷೇತ್ರ ನಾವು ಕೈ ಕಟ್ಟಿಗೆ ನಿದ್ರೋದೇನ ಮಳೆ ಬರ ಆಗ್ತಾರೆ. ಅಧಿಕಾರದಾಗ ಕುಂತು ಇವ್ರು ಬೇಕಂತಾರ, ಬೇಕಂತ ಸಂದರ್ಭದಲ್ಲಿ ಮರ್ತು ಬಿಡಂತ ಕೆಲಸ ಆಗ್ತದೆ. ನಮ್ಮ ಸಮಾಜ, ನಮ್ಮ ವರ್ಗ, ನಮ್ಮ ಹಿಂದುಳಿದ ವರ್ಗ SC ST ಉದ್ಧಾರ ಆಗ್ಬೇಕಾದ್ರೆ ನಮ್ಮವರಲ್ಲಿ ಮುಖ್ಯಮಂತ್ರಿ ಆದಾಗ ಮಾತ್ರ ಆಗಕ್ಕೆ ಅನುಕೂಲ ಆಗ್ತದೆ.